ಗೌರವಾನ್ವಿತ ನ್ಯಾಯಾಧೀಶರಾದ ಮಂಜುನಾಥ್ ರವರು ಬಡ್ತಿ ಪಡೆದು ಚಿಕ್ಕಮಗಳೂರಿನಿಂದ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿಗೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿ ವರ್ಗಾವಣೆಯಾಗುತ್ತಿದ್ದು, ಅವರಿಗೆ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಿ ಬೀಳ್ಕೊಡುಗೆ ಸಲ್ಲಿಸಲಾಯಿತು. ಬೇರೆ ಊರಿಗೆ ವರ್ಗಾವಣೆಗೊಳ್ತಾ ಇದ್ದಾರೆ ಅನ್ನೋದು ಸ್ವಲ್ಪ ಬೇಸರದ ಸಂಗತಿ. ಆದರೂ ಚೌಚೌಬಾತನ್ನ ತಿನ್ನಲೇಬೇಕಾದದ್ದು ಅನಿವಾರ್ಯ ಸ್ಥಿತಿ. ನಮಗೆ ಅವರು ಇದ್ದದ್ದು ಕೇವಲ 2 ತಿಂಗಳು 1 ವಾರ ಮಾತ್ರ. ಆದರೂ ಅವರು ಎಷ್ಟು ಸಮಯ ಇದ್ರು ಅನ್ನೋದಕ್ಕಿಂತ ಇದ್ದ ಸಮಯದಲ್ಲಿ ಹೇಗಿದ್ರು ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ ಅಂಥೇಳಿ ನಾವು ಭಾವಿಸಿದ್ದೇವೆ. ನಮ್ಮ ಬೈಕೆಗಳು ಅವ್ರು ಇರಲಿ ಅಂದರೆ ಪ್ರತಿಯೊಬ್ಬರು ವಕೀಲರ ಸಂಘದ ಪ್ರತಿಯೊಬ್ಬರು ಸದಸ್ಯರಿಗೆ ಅವರು ಇರಬೇಕಾಗಿತ್ತು, ಇರಲಿ ಅಂತಲೇ ಬಯಸುವಂಥದ್ದು ವ್ಯಕ್ತಿತ್ವ ಮಂಜುನಾಥ್ ಸಾಹೇಬ್ರದ್ದು. ಅಲ್ಪಾವಧಿನಲ್ಲೇ ಎಲ್ಲರ ಮನಸ್ಸನ್ನು ಗೆದ್ದಿದ್ದೀರಿ, ಆದರೆ ಬಡ್ತಿ ಹೊಂದಿದ್ದೀರಿ ಅಂತ ಸಂತೋಷವಾಗಿ ಕಳಿಸ್ಕೊಡ್ಬೇಕಾಗ್ತದೆ. ಹಾಗೆ ಇನ್ನು ನ್ಯಾಯಾಧೀಶಗಳದು ಒಳ್ಳೆಯ ನ್ಯಾಯಾಧೀಶರು ಸಿಗುವಂಥದ್ದೇ ಅದೃಷ್ಟ. ಅದೇನಾದರೂ ಯಾವ ಸಿನಿಮಾ ದೇವರ ವಕ್ರದೃಷ್ಟಿ ಬಿದ್ದಿದ್ರೆ ಕೆಲವೊಮ್ಮೆ ಸ್ವಲ್ಪ ಡಿಸ್ಟರ್ಬ್ಗಳು ಆಗ್ತದೆ. ಬಡ್ತಿ ಪಡೆದು ವರ್ಗಾವಣೆಯಾಗುತ್ತಿರುವ ಮಂಜುನಾಥ್ ಅವರು ಮಾತನಾಡಿ, ನಾನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಡಿಮೆ ಅವಧಿಯಲ್ಲಿ ಕೆಲಸ ಮಾಡಿದ್ದರೂ ಕೂಡ ಎಷ್ಟೋ ವರ್ಷಗಳು ಕೆಲಸ ಮಾಡಿದ ಹಾಗೆ ಅನ್ನಿಸುತ್ತಿದೆ. ಈ ಜಿಲ್ಲೆಯನ್ನು ಬಿಟ್ಟು ಹೋಗುತ್ತಿರುವುದು ದುಃಖಕರವಾಗುತ್ತದೆ. ಆದರೂ ಕೂಡ ರಾಜ್ಯ ಸರ್ಕಾರದ ಆದೇಶವನ್ನು ಉಲ್ಲಂಘಿಸುವಂತಿಲ್ಲ. ದೇವರು ಮತ್ತೆ ಅದೃಷ್ಟವನ್ನು ಕರುಣಿಸಿದರೆ ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತೆ ಬರುತ್ತೇನೆ ಎಂದು ಹೇಳಿದರು. ತಾವು ತೋರಿದಂತ ಪ್ರೀತಿಗೆ ಮಾತುಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಉದ್ವೇಗನೇ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ತಾವು ಹೇಳಿದಾಗಿ ಇನ್ನೊಮ್ಮೆ ಇಲ್ಲಿ 3 ವರ್ಷಗಳ ಕಾಲ ಕೆಲಸ ಮಾಡುವಂಥ ಅವಕಾಶ ಸಿಗಲಿ ಅಂತ ಬೇಡ್ಕೊಳ್ತಾ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಒಂದು ಸಹ ನಮ್ಮ ಎಲ್ಲ ನ್ಯಾಯಾಧೀಶರು ಒಂದು ಸಹ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಡಿ.ಬಿ. ಸುಜೇಂದ್ರ ಅವರು ಮಾತನಾಡಿ, ಮಂಜುನಾಥ್ ರವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 2 ತಿಂಗಳು 1 ವಾರ ಮಾತ್ರ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಸಿಕ್ಕ ಅಲ್ಪಾವಧಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಹೇಳಿದರು. ಗೌರವಾನ್ವಿತ ನ್ಯಾಯಾಧೀಶರಾದ ಮಂಜುನಾಥ್ ರವರು ವರ್ಗಾವಣೆಗೊಂಡು ಚಿಕ್ಕಮಗಳೂರಿಗೆ ಬಂದಿದ್ದರು. ಕೇವಲ 2 ತಿಂಗಳು 1 ವಾರ ಇಲ್ಲಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಅಲ್ಪ ಅವಧಿನಲ್ಲೇ ಅವರಿಗೆ ಬಡ್ತಿ ಸಿಕ್ಕಿದೆ. ಹಾಗೆ ಸಿವಿಲ್ ನ್ಯಾಯಾಧೀಶರಾಗಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಗೆ ವರ್ಗಾವಣೆಗೊಳ್ತಾ ಇದ್ದಾರೆ. ಕೇವಲ 2 ತಿಂಗಳು 1 ವಾರ ನಮ್ಮಲ್ಲಿ ಕಾರ್ಯನಿರ್ವಹಿಸಿದ್ರು. ಅವರು ಎಷ್ಟು ಸಮಯ ನಿರ್ವಹಿಸಿದ್ರು ಅನ್ನೋದಕ್ಕಿಂತನೂ ಮಿಗಿಲಾಗಿ ಅವರು ಯಾವ ರೀತಿ ಕಾರ್ಯನಿರ್ವಹಿಸಿದ್ರು ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ. ವಕೀಲರ ಸಂಘದ ಎಲ್ಲ ಸದಸ್ಯರ ಮನಸ್ಸನ್ನು ಗೆದ್ದಿದ್ದಾರೆ. ನ್ಯಾಯಾಧೀಶರಾಗಿ ನಿಜವಾಗಲೂ ನ್ಯಾಯಾಧೀಶರಾಗೇ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮ ಚಿಕ್ಕಮಗಳೂರು ವಕೀಲರ ಸಂಘದ ವತಿಯಿಂದ ಅಭಿನಂದನೆಯ ಕಾರ್ಯಕ್ರಮ ಹಾಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಸರಳವಾಗಿ ಹಮ್ಮಿಕೊಂಡಿದ್ದು ನ್ಯಾಯಾಧೀಶರಿಗೆ ಅಭಿನಂದಿಸ್ತದೆ ಚಿಕ್ಕಮಗಳೂರು ವಕೀಲರ ಸಂಘ. ಅವರಿಗೆ ಒಳ್ಳೆ ಬಾರ್ ಸಿಗಲಿ, ನ್ಯಾಯಾಧೀಶರುಗಳಿಗೆ ಒಳ್ಳೆ ಬಾರ್ ಸಿಗೋದು ಕೂಡ ಅದೃಷ್ಟ. ಹಾಗೆ ವಕೀಲರುಗಳಿಗೆ ಒಳ್ಳೆಯ ನ್ಯಾಯಾಧೀಶರುಗಳು ಸಿಗೋದು ಕೂಡ ಅದೃಷ್ಟ. ನಾವು ಅದೃಷ್ಟವಂತರಾಗಿದ್ವಿ ಅಲ್ಪಾವಧಿನಲ್ಲೇ. ಈಗ ಅವರು ವರ್ಗಾವಣೆಗೊಳ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಒಳ್ಳೆಯ ವಾತಾವರಣ ಅಲ್ಲಿ ಕಾರ್ಯನಿರ್ವಹಿಸಕ್ಕೆ ಸಿಗಲಿ ಅಂತೇಳಿ ಚಿಕ್ಕಮಗಳೂರು ವಕೀಲರ ಸಂಘ ಅವರನ್ನು ಅಭಿನಂದಿಸ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ಶುಭಾ ಗೌಡ, ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರುಗಳಾದ ಭಾನುಮತಿ, ರಾಘವೇಂದ್ರ ಕುಲಕರ್ಣಿ, ವೀರಭದ್ರಯ್ಯ, ಹನುಮಂತಪ್ಪ, ದ್ಯಾವಪ್ಪ, ಕೃಷ್ಣ, ಮಂಜು, ಹರೀಶ್, ನಂದಿನಿ, ಮಂಜುನಾಥ್ ಹಾಗೂ ವಕೀಲರ ಸಂಘದ ಸುಚೇಂದ್ರ, ಅನಿಲ್, ಪರಮೇಶ್ ಉಪಸ್ಥಿತರಿದ್ದರು.